ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್, ಕರ್ನಾಟಕ ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹೊಸದಾಗಿ ತಿಳಿಸೋಕೆ ಬಂದಿರೋ ಒಂದು ಜಾಬಿನ ಇನ್ಫಾರ್ಮೇಷನ್ ಯಾವುದು ಅಂತಂದ್ರೆ, ಕರ್ನಾಟಕ ರಾಜ್ಯ ಸಂವಾದ ಸಂಯುಕ್ತ ಸಹಕಾರಿ ನಿಗಮ ಅಂತ ಹೇಳಿ ಇದೊಂದು ಪ್ರೈವೇಟ್ ಲಿಮಿಟೆಡ್ ಸಹಕಾರಿ ನಿಗಮವಾಗಿದ್ದು, ಇದರ ಈ ಒಂದು ನಿಗಮದಲ್ಲಿ ಯಾವ ಹುದ್ದೆಗೆ ಕಾಲ್ಫಾರ್ಮ್ ಮಾಡ್ಯಾರ ಅಂತಂದ್ರೆ, ಕಿರಿಯ ಸಹಾಯಕರು ಎಂಬ ಹುದ್ದೆಗೆ ಒಂದು ಕಾಲ್ಫಾರ್ಮ್ ಮಾಡ್ಯಾರ. ಅದು ಕಾಲ್ಫಾರ್ಮ್ ಮಾಡಿದ್ದು ಇದು ಇರೋಂಥದ್ದು ಬೆಂಗಳೂರಲ್ಲೇ ಆಗೈತಿ. ಬೆಂಗಳೂರು ನಿಗಮವಾಗಿದ್ದು, ಸೊ ಇದಕ್ಕೆ ಕಾಲ್ಫಾರ್ಮ್ ಮಾಡಿ ಇನ್ನೂ 2-3 ದಿನ ಆಗಿತ್ತು ಅಷ್ಟೇ. ಸೊ ಇದ್ರದ್ದು ಉಪಯುಕ್ತ ನೀವು ಕೇಪೇಬಲ್ ಇದ್ದರೆ ಇದರದೆಲ್ಲ ಫುಲ್ ವಿಡಿಯೋ ನೋಡಿ ನೀವು ಆ ವಿದ್ಯಾರ್ಹತೆ ಹೊಂದಿದ್ರೆ ಮತ್ತು ನಿಮ್ಗೆ ವೇತನ ಒಂದು ನಿಮ್ಮ ಮೆಂಟಾಲಿಟಿ ತಕ್ಕಷ್ಟು ವೇತನ ಎಲ್ಲ ಇದಿತ್ತಂದ್ರೆ, ಸೊ ಇಷ್ಟ ಆತಂದ್ರೆ ಟ್ರೈ ಮಾಡಿರಿ, ಒಂದು ಸಲ ಪ್ರಯತ್ನ ಪಡ್ರಿ. ಪ್ರಯತ್ನ ಪಟ್ಟರೆ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಇಲಾಖೆ ಹೆಸರು ಬಂದು KSSFCL ಅಂತಂದು. ಸೊ ಹುದ್ದೆ ಹೆಸರು ಅಂದರೆ ಯಾವ ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡ್ಯಾರ ಅಂತಂದ್ರೆ, ಸೊ ಕಾಲ್ಫಾರ್ಮ್ ಭಾಳಷ್ಟು ಪೋಸ್ಟಿಗೆ ಮಾಡ್ಯಾರ. ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟಿಗೆ ವಿವಿಧ ಹುದ್ದೆ ಅಂತ ಹಾಕೀನಿ. ಸೊ ಯಾವ್ಯಾವ್ದಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಚಾರ್ಟೆಡ್ ಅಕೌಂಟೆಂಟ್ ಅಂತಂದು ಒಂದು ಪೋಸ್ಟ್ ಐತಿ. ಕಾನೂನು ಅಧಿಕಾರಿಗೆ 2 ಪೋಸ್ಟ್ ಅದಾವು. ಮಾನವ ಸಂಪನ್ಮೂಲ ಅಧಿಕಾರಿಗೆ 1 ಪೋಸ್ಟ್ ಕರೆದಾರ. ಸೊ ಅದೇ ರೀತಿ ತರಬೇತಿ ಅಧಿಕಾರಿಗೆ 1 ಪೋಸ್ಟು, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗೆ 11 ಪೋಸ್ಟು, ಸಹಾಯಕರಿಗೆ 8 ಪೋಸ್ಟು, ಟೈಪಿಸ್ಟ್ ಕಮ್ ಸ್ಟೈನೋಗ್ರಾಫರ್ಗೆ 2 ಪೋಸ್ಟ್, ಕಿರಿಯ ಸಹಾಯಕರಿಗೆ 11, ಸಿಬ್ಬಂದಿ ವಾಹನ ಚಾಲಕ. ಸೊ ಸಿಬ್ಬಂದಿ ಕಮ್ ಅಂತಂದ್ರೆ ವಾಹನ ಡ್ರೈವರ್ಸ್ಗೆ 2 ಪೋಸ್ಟಿಗೆ ಕರೆದಾರ. ಸೊ ಒಟ್ಟು 36 ಪೋಸ್ಟನ್ನ ಕರೆದಿದ್ದು. ಸೊ ನಿಮಗೆ ಯಾವ ಹುದ್ದೆ ಮೇಲೆ ಇಂಟ್ರೆಸ್ಟ್ ಬರ್ತೈತಿ ಅಥವಾ ಸೊ ನೆಕ್ಸ್ಟ್ ಈ ವಿದ್ಯಾರ್ಹತೆ ಏನಿರ್ಬೇಕಂತ ಹೇಳ್ತೇನೆ. ಸೊ ನಿಮ್ಮ ವಿದ್ಯಾರ್ಹತೆ ಏನೈತಿ, ಅದು ಯಾವ ಪೋಸ್ಟಿಗೆ ಕೇಪೇಬಲ್ ಐತಿ, ಸೊ ಎಲ್ಲ ನೋಡಿ ನೀವು ಒಂದು ಅಪ್ಲೈನ ಮಾಡ್ಬೋದಾಗೈತಿ. ಸೊ ಇಷ್ಟು ಒಂದು ಹುದ್ದೆಗಳ ವಿವರಣವನ್ನು ನಾವು ನೋಡ್ಬೇಕಾಗೈತಿ. ಸೊ ಆಗಲೇ ಹೇಳ್ದಂಗೆ ಒಟ್ಟು ಹುದ್ದೆಗಳು ಬಂದು 39 ಆಗೈತಿ. 39 ಹುದ್ದೆಗಳಿಗೆ ಅವರು ಕಾಲ್ಫಾರ್ಮ್ ಮಾಡ್ಯಾರ. ಸೊ ಅರ್ಜಿ ಸಲ್ಲಿಸೋ ಬಗ್ಗೆ ಅಂತಂದ್ರೆ, ಸೊ ಅರ್ಜಿ ನಾವು ಹೆಂಗೆ ಹಾಕ್ಬೋದು, ಆನ್ಲೈನ್ ಮುಖಾಂತರ ಹಾಕ್ಬೋದಾ ಅಂತ ಅಂದ್ಕೊಂಡ್ರೆ ಇಲ್ಲ, ಆನ್ಲೈನ್ ಮುಖಾಂತರ ಇಲ್ಲ. ಸೊ ಅದು ಆಫ್ಲೈನ್ ಆಗಿರ್ತೈತಿ. ನೀವು ಸ್ವತಃ ಪೋಸ್ಟ್ ಮುಖಾಂತರ ಅಥವಾ ಇಲ್ಲಾಂದ್ರೆ ನೀವೇ ಖುದ್ದಾಗಿ ಹೋಗಿ, ನಾನು ಆ ವಿಳಾಸನ ತಿಳಿಸ್ತೇನೆ ಲಾಸ್ಟಿಗೆ. ಸೊ ಆ ವಿಳಾಸಕ್ಕೆ ಹೋಗಿ ನೀವು ಒಂದು ಅಪ್ಲಿಕೇಶನ್ನ ಹಾಕಬೇಕಾಗೈತಿ. ಸೊ ಉದ್ಯೋಗ ಸ್ಥಳ ಬಂದು ಕರ್ನಾಟಕ ಅಂದರೆ ಅದು ಬೆಂಗಳೂರಲ್ಲಿ ಇರುವಂಥ ಒಂದು ಆಗಿದ್ದರಿಂದ ಸೊ ಬೆಂಗಳೂರಿನ ಕರ್ನಾಟಕ ಒಳಗೈತಿ. ಸೊ ಉದ್ಯೋಗಗಳ ಸ್ಥಳ ಅದಕ್ಕೆ ನಾನು ಇಲ್ಲೇ ಕರ್ನಾಟಕ ಅಂತ ಕೊಟ್ಟೇನಿ. ಸೊ ನೋಡಿರಿ, ನೀವು ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ಪೋಸ್ಟಿಗೆ ಒಂದು ಸಲ ಅಪ್ಲೈ ಮಾಡಿರಿ. ಇದು ಸುಳ್ಳಂತರೂ ಅಲ್ಲ, ಇದು ನಿಜವಾದ ಒಂದು ಕನ್ಫರ್ಮ್ ಪೋಸ್ಟಿಂಗ್ ಆಗಿದ್ದು, ಇದ್ರಾಗ ಯಾವುದೇ ಡೌಟ್ ಅಂತ ಅವಶ್ಯಕತೆ ಇಲ್ಲ. ಸೊ ವಿದ್ಯಾರ್ಹತೆ ಅಂತಂದ್ರೆ ಏನು ಕ್ವಾಲಿಫಿಕೇಷನ್ ಇರ್ಬೇಕಂತಂದ್ರೆ, ಹುದ್ದೆಗಳಿಗೆ ಅನುಗುಣವಾಗಿ ಅಂದರೆ 36 ಹುದ್ದೆಗಳನ್ನು ಕರೆದಿದ್ದಾರಲ್ಲ, ಸೊ ಅದಕ್ಕೆ ಅನುಗುಣವಾಗಿ SSLC, PUC, LLB, MBA, BCom, BBM, MA. ಸೊ ಇಷ್ಟು ಕ್ವಾಲಿಫಿಕೇಷನ್ನ ಇಷ್ಟು ಒಬ್ಬರೇ ಇಷ್ಟನ್ನು ಹೊಂದಿರ್ಬೇಕಂತಲ್ಲ, ನೀವು ಇಷ್ಟರೊಳಗೆ ಯಾವುದೋ ಕ್ವಾಲಿಫಿಕೇಷನ್ ಹೊಂದಿದ್ರು ನೀವು ಆ ಹುದ್ದೆಗೆ ಕ್ವಾಲಿಫಿಕೇಷನ್ ಕೇಳ್ಯಾರ. ಸೊ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಕಾನೂನು ಅಧಿಕಾರಿಗೆ LLB ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಸೊ ಈ ಥರ ಒಂದು ಆ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿರ್ಬೇಕಲ್ಲ, ಅದು ನೋಡ್ಕೊಂಡು ನೀವು ಒಂದು ಅಪ್ಲೈನ ಮಾಡ್ಬೋದಾಗೈತಿ. ಸೊ ನೀವು BCom ಮುಗಿಸಿದ್ರೆ ಸೈನೋಪೈನಿಸ್ಟ್ ಅನ್ನೋದನ್ನು ಹುದ್ದೆಗೆ ನೀವು ಒಂದು ಅಪ್ಲೈ ಮಾಡಬೇಕಾಗೈತಿ. ಸೊ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ಬೇಕಂತಿರಲ್ಲ, ನೀವು ಆ ಕ್ವಾಲಿಫಿಕೇಷನ್ ಹೊಂದಿರೋಣ ಅನ್ನೋದನ್ನು ಚೆಕ್ ಮಾಡಿಕೊಂಡು ಒಂದು ಸಲ ಪೂರ್ತಿಯಾಗಿ ಯೋಚನೆ ಮಾಡಿ ಅಪ್ಲೈನ ಮಾಡಿರಿ. ಸೊ ವಯೋಮಿತಿ ಏನಂತಂದ್ರೆ, ವಯಸ್ಸು ಎಷ್ಟಿರ್ಬೇಕಂದ್ರೆ ಕನಿಷ್ಠ 18ರಿಂದ ಗರಿಷ್ಠ 35. ನೀವು 18ರಿಂದ 35 ಒಳಗಿನ ವಯಸ್ಸನ್ನು ಹೊಂದಿರಬೇಕಾಗಿರ್ತೈತಿ. ಮೀಸಲಾತಿ ವಯೋಮಿತಿ ಸಡಿಲಿಕ್ಕೆ ಇದೆ. ಸೊ ಅದನ್ನು ನೋಡಿ ನೀವು ಅಪ್ಲಿಕೇಶನನ್ನು
ಹಾಕ್ಬೋದಾಗೈತಿ. ಸೊ ಉದ್ಯೋಗ ವೇತನ ಹುದ್ದೆ ವೇತನ ಅಂತಂದ್ರೆ ಹುದ್ದೆ ವೇತನ ಅಂತಂದ್ರೆ 60,000 35,000 ಅಂದ್ರೆ ಹುದ್ದೆಗಳಿಗೆ ಅನುಗುಣವಾಗಿ ಯಾವ್ಯಾವ ಪೋಸ್ಟು ಒಂದು ಹೈಯರ್ ಪೋಸ್ಟ್ ಇತ್ತಂದ್ರೆ ಅದಕ್ಕೂ ಅದರದ್ದೇ ಆದಂತಹ ಒಂದು ವೇತನವನ್ನು ನೀಡ್ತಾರೆ. ಸೊ ಹುದ್ದೆಗಳ ಅನುಗುಣವಾಗಿ ಮತ್ತು ಕ್ವಾಲಿಫಿಕೇಷನ್ ಸೇರಿ ಅವರು ವೇತನವನ್ನು ಫಿಕ್ಸ್ ಮಾಡಿರ್ತಾರೆ. ನೆಕ್ಸ್ಟ್ ಅರ್ಜಿ ಫೀಸ್ ಅಂತಂದ್ರೆ ಹುದ್ದೆಗೆ ಅನುಗುಣವಾಗಿ ಹೈಯರ್ ಪೋಸ್ಟ್ ಆಗಿದ್ರೆ ಒಂದು 500 ಮತ್ತು ಅದರಲ್ಲಿ ಸ್ವಲ್ಪ ಕಡಿಮೆ ಕ್ವಾಲಿಫಿಕೇಷನ್ ಹೊಂದಿದ ಪೋಸ್ಟ್ ಆಗಿದ್ದರೆ 300. ಸೊ ಈ ಥರ ನೀವು ಅರ್ಜಿ ಫೀಸನ್ನು ನೋಡ್ಬೋದಾಗಿತ್ತು. ಸೊ ನೀವು ಒಂದು ಆಲೋಚನೆ ಮಾಡಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಂತಿರಲ್ಲ ಆ ಪೋಸ್ಟಿನ ಫೀಸ್ ಎಷ್ಟೈತಿ ಏನು ಅಂತ ಎಲ್ಲ ವಿಚಾರ ಮಾಡಿ ಒಂದು ಅಪ್ಲೈನ ಮಾಡ್ಬೋದಾಗೈತಿ. ಸೊ ಇದಿಷ್ಟು ಅರ್ಜಿ ಫೀಸ್ಗೆ ಸಂಬಂಧಿಸಿದಂತಹ ಮಾಹಿತಿ ಆಗೈತಿ. ಸೊ ನಿಮ್ಗೆ ಯಾವುದೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ಆಯ್ಕೆ ವಿಧಾನ ಬಂದು ಫಸ್ಟ್ ಎಕ್ಸಾಮ್ ಮಾಡ್ತಾರೆ, ನೆಕ್ಸ್ಟ್ ಇಂಟರ್ವ್ಯೂ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ಸೆಲೆಕ್ಷನ್ ಆಯ್ತಂದ್ರೆ ಅವರು ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ಕೊನೆಯ ದಿನಾಂಕ ಬಂದು 26/7/2024 ಆಗಿರ್ತೈತಿ. ಸೊ ನಿಮ್ಗೆ ಏನಾರ ಡೌಟ್ ಇದ್ರೆ ಒಂದು ಕಾಮೆಂಟ್ ಮಾಡಿರಿ, ತಿಳಿಸಿ. ಮತ್ತು ಅರ್ಜಿ ವಿಳಾಸ ಅಂತಂದರೆ ಸೌಹಾರ್ದ ಸಹಕಾರಿ ಸೌಧ 468 ಇದು ಮೇನ್ ಅಡ್ರೆಸ್ ಆಗಿದ್ದು. ಸೊ ನಿಮ್ಗೆ ಏನಾರ ಈ ಹುದ್ದೆ ಮೇಲೆ ನಂಬಿಕೆ ಬರಲಿಲ್ಲ, ಇದೇನಾರ ನಿಮ್ಗೆ ಫೇರ್ ಅಂತ ಅನಿಸ್ಲಿಲ್ಲ ಅಂತಂದ್ರೆ ಇದನ್ನು ನೀವು ಗೂಗಲ್ ಒಳಗೆ ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಫೂಟ್ ಅಡ್ರೆಸ್ ಹೇಳೋದಾದ್ರೆ 1ನೇ ಮಹಡಿ 18ನೇ ರಸ್ತೆ ಅಡ್ಡ ರಸ್ತೆ ಬೆಂಗಳೂರು 560055 ಆಗಿರ್ತೈತಿ. ಸೊ ನಾನು ಸತ್ಯಮೇವ ಜಯಂತಿ ಅಂತ ಲೋಗನ್ ಕೊಟ್ಟಿದ್ದೆ. ಇದು ನಿಜವಾದ ಸುದ್ದಿ ಆಗೈತಿ. ಥ್ಯಾಂಕ್ ಯು.